ಆಂಜನೇಯ ಅಂದರೆ ಹನುಮಂತ ಈ ಬೆಟ್ಟಕ್ಕೆ ಶಕುನಗಿರಿ ಅಂತ ಯಾವಾಗ ಯಾಕೆ ಕರೆದ? ಈ ಸರಪಳಿ ಕೆಂಚರಾಯ ಸ್ವಾಮಿ ಯಾರು, ಎಲ್ಲಿಂದ ಬಂದರು? ಶಕುನ ರಂಗನಾಥ ಮಾತು ತಪ್ಪಿದ್ ಯಾಕೆ? ಈ ಅಯ್ಯನ ಕೆರೆ ನೀರನ್ನ ಖಾಲಿ ಮಾಡಿದ್ಯಾರು ಮತ್ತು ಅದಕ್ಕಾಗಿ ಅಯ್ಯಯ್ಯೋ ಅಂದೋರು ಯಾರು? ಜಗತ್ತಿನ ಪರಿಶುದ್ಧವಾದ ವಾಟರ್. ಮಡಿವಂತಿಕೆಯ ರಂಗನಾಥನನ್ನು, ಮಾಂಸಪ್ರಿಯ ಕೆಂಚರಾಯನನ್ನು ಪೂಜಿಸುವ ಒಂದು ಸ್ಥಳ. ಈ ಅಂತರಗಂಗೆ ಎಷ್ಟೊಂದು ಪರಿಶುದ್ಧ, ಇನ್ನೂ ಅನೇಕ ಮಾಹಿತಿಯನ್ನ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ ದಯವಿಟ್ಟು. ಶರಣ್ರೇ, ಎಲ್ಲರಿಗೂ ಶರಣಾರ್ಥಿ. ಕಮಲಾಬಾಯಿ ಅಮ್ಮ ಅವ್ರು ಮಾಡಿದ ಉಪ್ಪಿಟ್ಟು ತಿಂತಾ ಇದ್ದೀನಿ. ಏನಾಯ್ತು ಅಂತಂದ್ರೆ, ನಾನು ಶಕುನಗಿರಿ ಬೆಟ್ಟಕ್ಕೆ ಇವತ್ತು ಟ್ರೆಕ್ಕಿಂಗ್ ಹೋಗ್ಬೇಕಾಯ್ತು. ಬೆಂಗಳೂರಿಂದ ಬಂದೆ. ಈ ಕಡೂರಿಂದ ಚಿಕ್ಕಮಂಗ್ಳೂರ್ಗೆ ಹೋಗೋ ದಾರಿಲಿ ಸಕ್ರಾಯಪಟ್ಟಣ ಅಂತ ಒಂದು ಊರು ಸಿಗುತ್ತೆ. ಮೋಸ್ಟ್ ಹಿಸ್ಟೋರಿಕಲ್ ಪ್ಲೇಸ್ ಅದು. ಅದ್ರ ಬಗ್ಗೆ ತುಂಬಾ ಜನ ಕೇಳಿರ್ತೀರಿ. ಅಲ್ಲಿಂದ ಸುಮಾರು 5 ಕಿಲೋಮೀಟರ್ ಪಾದದ ಮನೆ ದಾರಿಲಿ ಬಂದ್ರೆ ಶಕುನಗಿರಿ ಬೆಟ್ಟಕ್ಕೆ ಹೋಗೋ ಈ ಅಂಗಡಿ ಸಿಗುತ್ತೆ, ಪೆಟ್ಟಿ ಅಂಗಡಿ. ಸಂಕ್ರಾಂತಿಯಿಂದ ನೆಕ್ಸ್ಟ್ 5 ದಿನ ಆ ಬೆಟ್ಟನ ತುಂಬಾ ಜನ ಹತ್ತಾರೆ. ಇವತ್ತು ನಾನು ಸಂಕ್ರಾಂತಿ ದಿನ ಬಂದಿದ್ದೀನಿ. ದಾರಿಲಿ ಅಲ್ಲಿ ತಿಂದ್ರಾಯ್ತು ಇಲ್ಲಿ ತಿಂದ್ರಾಯ್ತು ತಿಂಡಿನ ಅಂತ ಹೇಳಿ ನಾನು ತಿಂಡಿನ ಎಲ್ಲೂ ತಿನ್ನಕ್ ಹೋಗ್ಲಿಲ್ಲ. ಬಂದೆ, ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ತಿಂಡಿ ಎಲ್ಲೂ ಸಿಗಲ್ಲ ಅಂತ. ನಾನು ಅದೃಷ್ಟಕ್ಕೆ ಕಮಲಾಬಾಯಿ ಅವರ ಅಂಗಡಿ ಇದು, ಅಯ್ಯನ ಕೆರೆ ಕಮಲಾಬಾಯಿ ಅವರ ಅಂಗಡಿ ಇಲ್ಲೇ ಪಕ್ಕದಲ್ಲೇ ದಾರಿ ಇದೆ. ತಿಂಡಿ ತಿಂತಾ ಇದ್ದೀನಿ. ತಿಂದು ನನ್ನ ಟ್ರೆಕ್ಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಇವರೇ ನೋಡಿ ಕಮಲಾಬಾಯಿ ಅಮ್ಮ. ಎಷ್ಟು ವರ್ಷದಿಂದ ಇದ್ದೀರಾ ನೀವು ಇಲ್ಲಿ? ನಾವು 4 ವರ್ಷದಿಂದ ನಾವು 4 ವರ್ಷದಿಂದ. ಬೆಟ್ಟಕ್ಕೆಲ್ಲ ಹೋಗ್ಬೋದಲ್ಲ ಆರಾಮಾಗಿ? ಸರಿ ಅಮ್ಮ, ಸಿಗೋಣ ಮತ್ತೆ. ಆಯ್ತಪ್ಪ, ಹೋಗ್ಬಾ. ಇದು ಕಮಲಾಬಾಯಿ ಅವ್ರದ್ದು ಪೆಟ್ಟಿ ಅಂಗಡಿ. ಅಲ್ಲಿದ್ದ ಇಲ್ಲೇ ಪಕ್ಕದಲ್ಲೇ ಇದು ರೋಡ್. ಅಲ್ಲಿ ಕಾಣಿಸ್ತಿದಲ್ರಿ, ಅದೇ ಶಕುನಗಿರಿ ಬೆಟ್ಟ. ಶಕುನಗಿರಿ ಬೆಟ್ಟಕ್ಕೆ ಸ್ಥಳೀಯ ಜಾನಪದ ಹಿನ್ನೆಲೆ ಮತ್ತು ರಾಮಾಯಣದ ಹಿನ್ನೆಲೆ ಕೂಡ ಐತಿ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕುರುಹುಗಳು ಕೂಡ ಬೆಟ್ಟದ ಮೇಲೆ ಅದಾವು. ಮೊದಲ ಹೇಳದಂಗ ಪ್ರತಿ ವರ್ಷದ ಸಂಕ್ರಾಂತಿ ದಿನದಿಂದ 5 ದಿನಗಳು, ನೆಕ್ಸ್ಟ್ 5 ದಿನಗಳು ಮಾತ್ರ ಜನ ಇಲ್ಲಿ ಹತ್ತುತ್ತಾರ. ಇನ್ನು ಮಧ್ಯದ ದಿನದೊಳಗೆ ಅಷ್ಟಕ್ಕಷ್ಟ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದಾರಲ್ಲ, ಇವರು ಕೂಡ ಬೆಟ್ಟಕ್ಕೆ ಹೋಗಿರೋದು. ಮಾಂಸಪ್ರಿಯ ಕೆಂಚರಾಯ ಸ್ವಾಮಿ ಮತ್ತು ಅಭಿಷೇಕ ಪ್ರಿಯ ರಂಗನಾಥನನ್ನ ಒಂದೇ ನೆಲೆಯಲ್ಲಿ ಆರಾಧಿಸುವ ಸ್ಥಳ ಈ ಬೆಟ್ಟ. ಇಲ್ಲೊಂದು ದೀಪಸ್ತಂಭ ಐತೆ ನೋಡ್ರಿ, ಓಲ್ಡ್ ಏನ್ಸಿಯಂಟ್ ಮಾನ್ಯುಮೆಂಟ್ ಇದು. ದೀಪಸ್ತಂಭದ ಕೆಳಭಾಗದಾಗಿರ್ತಕ್ಕಂಥದ್ದು ಒಂದು ಶಿಲ್ಪ ಕೃತಿ. ಇದು ಏನು ಅಂತ ಗೊತ್ತಾಗ್ಲಿಲ್ಲ ಅಲ್ಲಿ ಹೋಗಕ್ಕ. ಇದು ದೀಪಸ್ತಂಭ ದೊಡ್ಡದೈತಿ, ಅತ್ಯಂತ ದೊಡ್ಡ ದೀಪಸ್ತಂಭ ಇದೆ. ಮೇಲೆ ಅದಕ್ಕೊಂದು ಪ್ಲೇಟ್ ಇಟ್ಟಾರ, ಸ್ಟೋನ್ ಪ್ಲೇಟ್. ಮತ್ತು ಅಲ್ಲಿ ಕಾಣಿಸ್ತೈತಲ್ರಿ, ಅದ ಶಕುನಗಿರಿ ಟಾಪ್. ಅಲ್ಲಿಗೆ ನಾವು ಹೋಗ್ಬೇಕು. ಮುಂದೆ ಹೋಗ್ತಿದ್ದೀನಿ. ಅಲ್ಲಿ ಹಿಂದೆ ಕಾಣಿಸ್ತಿದಲ್ರಿ, ಅದು ಅಯ್ಯನ ಕೆರೆ ಅಂತ ಹೇಳಿ ಒನ್ ಆಫ್ ದಿ ಹಿಸ್ಟೋರಿಕಲ್ ಲೇಕ್. ಅದು ಅದ್ಭುತ ಅಂತ ಅಂದ್ಕೊಂತ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬೆಟ್ಟ. ಅಲ್ಲೂ ಕೂಡ ಒಂದೆರಡು ಬೈಕು ಕೆರೆಯಲ್ಲಿ ಸ್ನಾನ ಮಾಡಿ ಬಂದು ಬೈಕನ್ನು ಇಲ್ಲಿ ಹಾಕಿ ಬೆಟ್ಟಕ್ಕೆ ಹೋಗಿದ್ದಾರೆ. ಅಲ್ಲಿ ಮೇಲಕ್ಕೆ ಇಷ್ಟೊತ್ತು ನಾನೇನು ಬಂದೆ ರೀ, ಇದು ವೆಹಿಕಲ್ ದಾರಿ ಆಲ್ಮೋಸ್ಟ್ ಈ ಜಾಗದ ತನಕ. ಇನ್ಮೇಲೆ ನಾವು ಕಾಲ್ ದಾರಿಲಿ ಹತ್ಕೊಂಡು ಬೆಟ್ಟಕ್ಕೆ ಹೋಗ್ಬೇಕು. ಆಂಜನೇಯ ಈ ಬೆಟ್ಟಕ್ಕೆ ಯಾಕೆ ಶಕುನಗಿರಿ ಬೆಟ್ಟ ಅಂತ ಕರೆದ ಅನ್ನೋದನ್ನ ಹೇಳ್ತೀನಿ. ದಯವಿಟ್ಟು ವಿಡಿಯೋವನ್ನ ಪೂರ್ತಿ ನೋಡಿ, ಕೊನೆ ತನಕ ಸ್ಕಿಪ್ ಮಾಡದೇನೆ. ಓ ನೋಡಿ ಹೆಂಗಿದೆ ದಾರಿ ಇದು. ಪೊದೆ ಎಲ್ಲ ಬೆಳೆದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಹಿಂಗಾಗಿ ಹೋಗೋದು ಕಷ್ಟ ಇಲ್ಲಿ. ವರ್ಷದಲ್ಲಿ ಕೇವಲ 3-4 ದಿನ ಬರೋದ್ರಿಂದ ಕಾಲ್ದಾರಿ ಸಿಗ್ತೈತಿ. ಸುತ್ತಮುತ್ತಲು ಪೊದೆಗಳೆಲ್ಲ ಬೆಳ್ಕೊಂಬಿಟ್ಟವು. ಇದೇ ಶಕುನಗಿರಿ ಬೆಟ್ಟ, ಇದು ದಾರಿ. ಈ ಬೆಟ್ಟಕ್ಕೆ ಶಕುನಗಿರಿ ಅಂತ ಹೆಸರಿಟ್ಟಿದ್ದೆ ಆಂಜನೇಯ ಸ್ವಾಮಿ, ಅಂದ್ರೆ ಆಂಜನೇಯ ಹನುಮಂತ. ಏನ್ ಬ್ರದರ್, ಹೋದ್ರ ಬಂದ್ರ ಹೊಡ್ತಾ ಇದ್ದೀರಾ? ದಿನೇಶ್ ಅಂಡ್ ಹರೀಶ್, ನೀವು ಎಷ್ಟನೇ ಸರಿ ಬರ್ತಾ ಇರೋದು? ಸುಮಾರು ವರ್ಷ ಬರ್ತಾನೆ ಇರ್ತೀನಿ. ಒಂದು 8-10 ಸರಿ ಬಂದಿದ್ದೀನಿ. ಮತ್ತೆ ಮಧ್ಯಭಾಗ ಹೋಗ್ತಿದ್ದಂಗೆ ಒಂದು ಆಲ್ಬಾವಿ ಅಂತ ಸಿಗುತ್ತೆ. ಆಲ್ಬಾವಿ ಅಂದ್ರೆ ಅಲ್ಲಿ ನೀರು ಬೇರಿಂದ, ಆಲದ ಮರದ ಬೇರಿಂದಾನೆ ಒಂದೊಂದೇ ಹನಿ ನೀರು ಬಿದ್ದು ಬಿದ್ದು ಒಂದು ಹೊಂಡ ತರ. ಅಲ್ಲಿ ಶಂಕೆ ಇದ್ದವ್ರಿಗೆ ಎಲ್ಲ ಆ ನೀರನ್ನ ಹಾಕ್ಸಕ್ಕೆ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲಿ. ಮತ್ತೆ ಮೇಲ್ಭಾಗದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ, ಅದು ಮೂಲ. ಮತ್ತೆ ಕೆಂಚರಾಯ ಸ್ವಾಮಿ ಅಂತ ಇಲ್ಲೊಂದು ವಿಶಾಲವಾದ ಮರ ಇದೆ. ಎಲ್ಲ ಟ್ರೆಕ್ಕರ್ಗಳಿಗೆ ನಂದೊಂದು ಮನವಿ ಏನಂತಂದ್ರೆ, ತಿಂದ ತಕ್ಷಣನೇ ವಾಕಿಂಗು, ಟ್ರೆಕ್ಕಿಂಗು, ಜಾಗಿಂಗು ಇದನ್ನೆಲ್ಲ ಮಾಡಬಾರ್ದು. ನಾನು ಯಾಕೋ ಫಾಲಿಸ್ತಿದ್ದೆ, ಇವತ್ತೇನೋ ಸ್ವಲ್ಪ ಲೇಟ್ ಆಗ್ಬಿಡ್ತಲ್ಲ ಅಂತ ಉಪ್ಪಿಟ್ಟು ತಿಂದು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಒಂದು ಸ್ವಲ್ಪ
ಸೊ ಅದೊಂದು ಫಾಲೋ ಮಾಡಿ. ತಿಂದ ತಕ್ಷಣನೇ ಹತ್ತಕ್ಕೆ ಸ್ಟಾರ್ಟ್ ಮಾಡ್ಬೋದು. 10 ನಿಮಿಷನಾದ್ರೂ ನಾವು ರೆಸ್ಟ್ ಮಾಡಿ ಆಮೇಲೆ ಟ್ರೆಕ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಟ್ರೆಕ್ ಅಂತ ಅಷ್ಟೇ ಅಲ್ಲ, ಯಾವುದೇ ದೈಹಿಕ ಚಟುವಟಿಕೆಗಳು ಇದ್ರೂ ಕೂಡ ಸ್ವಲ್ಪ ತಿಂದ ತಕ್ಷಣನೇ ಮಾಡಬಾರ್ದು. ಲಕ್ಷ್ಮಣನ ಜೀವವನ್ನ ಉಳಿಸಲು ಬೇಕಾದ ಸಂಜೀವಿನಿ ಗಿಡಮೂಲಿಕೆಯನ್ನ ಹುಡುಕುತ್ತಾ ಶಂಬರಪುರ ಅಂದ್ರ ಈಗಿನ ಸಕ್ರಾಯಪಟ್ಟಣಕ್ಕೆ ಹನುಮಂತ ಅಥವಾ ಆಂಜನೇಯ ಬಂದಿರ್ತಾನ್ರಿ. ಇಲ್ಲೇ ಕಾಲನೇಮಿ ಅಂತ ಒಬ್ಬ ದೈತ್ಯ ರಾಕ್ಷಸ ಇರ್ತಾನ, ಅವನನ್ನ ಕೊಲ್ತಾನ. ನಂತರ ಅವನಿಗೆ ಒಂದು ಈ ಸಂಜೀವಿನಿ ಗಿಡಮೂಲಿಕೆ ಇರೋ ಬಗ್ಗೆ ಒಂದು ಶುಭ ಶಕುನ ಕಂಡು ಕೊಡ್ತಾನೆ. ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ ಆಂಗ್ಲರ್ ಮಾಡಿ ಹಾಕಿದ್ದಾರೆ. ಅದು ಪೀಕು. ಇದು ಕಂದಕ, ಅದು ಅಯ್ಯನಕೆರೆ. ಹಿಂಗೆ ಹತ್ಕೊಂಡು ನಾವು ಮೇಲಕ್ಕೆ ಹೋಗ್ಬೇಕು. ಈ ಶುಭ ಶಕನವನ್ನ ಕಂಡುಕೊಂಡಂತಹ ಆಂಜನೇಯ ಅಲ್ಲಿ ಹತ್ತಿರದಲ್ಲಿ ಕಾಣುವಂತಹ ಒಂದು ಬೆಟ್ಟಕ್ಕ ಶಕುನಗಿರಿ ಅಂತ ಕರೀತಾನ. ಅದ ಈಗ ನಾವು ಹೊಂಟಿರುವಂತಹ ಶಕುನಗಿರಿ. ಸೊ ಅಲ್ಲ ಗ್ರಾಸ್ಲ್ಯಾಂಡ್ ಹಿಂಗಿದೆ. ಈ ಕೆಂಚರಾಯ ಸ್ವಾಮಿ ಮತ್ತೆ ರಂಗನಾಥ ಸ್ವಾಮಿ ಬಗ್ಗೆ, ಅವರ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿನ ಅರ್ಚಕ ಕುಟುಂಬದವರು ಏನು ಮಾಹಿತಿಯನ್ನ ಕೊಟ್ಟರು ಅದನ್ನ ನಾನು ನಿಮ್ಗೆ ಈ ವಿಡಿಯೋದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ದೊಡ್ಡದಿದೆ ಬೆಣಚಕಲ್ಲು. ಇಷ್ಟು ದೊಡ್ಡ ಬೆಣಚಕಲ್ಲನ್ನು ಫಸ್ಟ್ ಟೈಮ್ ನೋಡಿದ್ದೀನಿ. ಸಿಕ್ಕಾಪಟ್ಟೆ ಇದಾವೆ ಇಲ್ಲಿ ಇದೇ ಥರ. ಇದು ದಾರಿ ಇದೆ, ಫಾರೆಸ್ಟ್. ಬಯಲು ಸೀಮೆಯಿಂದ ಹೊರಟಂತಹ ಕೆಂಚರಾಯ ಸ್ವಾಮಿ ತಿರುಪತಿಯ ತಿಮ್ಮಪ್ಪನ ಹತ್ರ ಹೋಗಿ, ನೀನು ಹೇಳಿದ ಕೆಲಸ ಮಾಡ್ಕೊಂಡಿರ್ತೀನಿ, ನನಗೆ ಊಟ ಬಟ್ಟೆ ಕೊಟ್ಟು ಇಲ್ಲೇ ಇಟ್ಕೋ ಸಾಕು ಅಂದಾಗ ತಿರುಪತಿ ತಿಮ್ಮಪ್ಪ ಒಪ್ಕೊಳ್ಳೋದಿಲ್ಲ. ನಮ್ಮದು ಇಲ್ಲಿ ಮಹಾತ್ಮೆ ಅಂತ ಹೇಳಿದ್ರೆ, ನಮಗೆ ಸಾಧಾರಣ ನಮ್ಮ ಮಿಸಸ್ಸಿಗೆ ತುಂಬಾ ಹುಷಾರಿಲ್ಲ ಆಯ್ತು. ಇಲ್ಲಿ ಹಾಸ್ಪಿಟ್ಲಿಗೆ ತೋರಿಸಿದ್ರು ಕೂಡ ಅವ್ರಿಗೆ ವಾಸಿಯಾಗಿರ್ಲಿಲ್ಲ. ಇಲ್ಲಿ ಭಗವಂತನ ಯಾರೋ ಒಂದು ಹೇಳಿದ್ರು ಈ ತರ ಪವಾಡ ತುಂಬಾ ಅದ್ಭುತ ಅಂತ ಹೇಳಿ. ಹಂಗಾಗಿ ಇಲ್ಲಿ ಬೆಟ್ಟಕ್ಕೆ ಬಂದು ಬೆಟ್ಟ ಹತ್ತಿ ಭಗವಂತ ದರ್ಶನ ಮಾಡ್ಕೊಂಡು ಅಂತರಂಗೆ ನೀರು ಹಾಕೊಂಡು ಕೆಳಗಿಳಿಯೋದ್ರೊಳಗೆ ಒಂದು ಗುಳ್ಳೆ ಸಹ ಇರ್ಲಿಲ್ಲ. ಅಷ್ಟು ಒಂದು ಅದ್ಭುತ. ಮತ್ತೆ ನನಗೆ ಹುಷಾರಿರ್ಲಿಲ್ಲ. ನನಗೆ ಫುಲ್ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಸುಮಾರು ಕಡೆಯಲ್ಲಿ ಇಲ್ಲ ಉಳಿಯಲ್ಲ, ಇವನು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಹಾಗೆ ಹೇಗೆ ಅಂತ ಹೇಳಿದ್ರು. ಆಗ ಭಗವಂತ ದೇಹಕ್ಕೆ ಕರ್ಸ್ಕೊಂಡೋ ಗೊತ್ತಿಲ್ಲ, ಕರ್ಸ್ಕೊಂಡು ಇಲ್ಲಿ ಭಗವಂತನ ಫಸ್ಟ್ ಬೆಟ್ಟ ಹತ್ತಿದೆ, ಅಲ್ಲಿ ಹತ್ತಿಬಿಟ್ಟು ಬಂದು ಕೆಳಗಿಳಿಯೋದ್ರೊಳಗೆ ನಾನು ನಾರ್ಮಲ್ ಆಗಿಬಿಟ್ಟು ಅಲ್ಲಿ ಇಲ್ಲಿಗೆ 15 ವರ್ಷದಿಂದ ಬೆಟ್ಟ ಬರ್ತಾ ಇದ್ದೀನಿ. ದೇವ್ರ ಹಾಗೆ ಆರೋಗ್ಯ ಎಲ್ಲ ಒಂದು ಕೊಟ್ಟಿದೆ ನನಗೆ. 2 ಮಕ್ಕಳನ್ನು ಕೂಡ ಸಂತಾನ ಕೊಟ್ಟ ಇಲ್ಲಿಗೆ ಬಂದ ಮೇಲೆ. ಮಳೆಗಾಲದಲ್ಲಿ ನೀರು ಬೀಳುತ್ತೆ. ನಾವು ಕೆಂಚರಾಯ ಸ್ವಾಮಿಯನ್ನ ತಿರುಪತಿ ತಿಮ್ಮಪ್ಪ ನೇರವಾಗಿ ಕಳಿಸಿದ್ದು ಬೇಲೂರು ಚನ್ನಕೇಶವನ ಹತ್ತಿರ. ತುದಿಯಲ್ಲಿರೋದು ಅಂತರಗಂಗೆ. ಅದು ಜಾಸ್ತಿ ಇಷ್ಟೇ ಜಾಗದಲ್ಲಿ ನೀರು ಒಂದು ಬೇರಿನ ಮುಖಾಂತರ ಇಳಿತದೆ. ಅಲ್ಲಿ ಜೇನು ಎಲ್ಲ ಸುತ್ತ, ಅದರ ಸುತ್ತ ಜೇನಿದೆ, ನೀರಿನ ಸುತ್ತ. ಅದು ಜೇನು ಏನ್ ಮಾಡೋದಿಲ್ಲ, ನಾವೇನಾದ್ರು ತಪ್ಪು ಮಾಡಿದ್ರೆ ಮಾತ್ರ ಕಡಿತವೆ. ಹಿಂಗ ಬೇಲೂರು ಚನ್ನಕೇಶವ ಸ್ವಾಮಿ ಹತ್ರ ಬಂತಂತಹ ಕೆಂಚರಾಯ ಸ್ವಾಮಿ ಮತ್ತದೇ ಮಾತನ್ನ ಹೇಳ್ತಾನ, ನನಗ ಹೊಟ್ಟೆ ಬೊಟ್ಟೆ ಕೊಟ್ಟು ಕಾಪಾಡು, ನೀ ಹೇಳ್ದಂಗ ನಾನು ಕೇಳ್ಕೊಂಡಿರ್ತೀನಿ ಅಂತ. ಆವಾಗ ಬೇಲೂರು ಚನ್ನಕೇಶವ ಸ್ವಾಮಿ, ಇಲ್ಲ ನನಗಾಗೋದಿಲ್ಲ, ನೀನು ಶಕುನಗಿರಿ ರಂಗನಾಥ್ರ ಹತ್ರ ಹೋಗು ಅಂತ. ಈಗ ಸ್ವಲ್ಪ ದೂರ ನಾವು ಫ್ಲಾಟ್ ಇದರಲ್ಲಿ ಹಾಕ್ತೀವಿ. ಕೆಂಚರಾಯ ಸ್ವಾಮಿ ಶಕುನಗಿರಿ ರಂಗನಾಥನ ಹತ್ರ ಬಂದಾಗ ಶಕುನಗಿರಿ ರಂಗನಾಥ, ಆಯ್ತು ನಾನು ನಿನಗೆ ಹೊಟ್ಟೆ ಬಟ್ಟೆ ಕೊಡ್ತೀನಿ, ನನ್ನ ಜೊತೆ ಇರು, ನಾನು ಹೇಳಿದ ಕೆಲಸ ಮಾಡ್ಕೊಂಡು ಅಂತ ಹೇಳ್ತಾನ. ಖುಷಿ ಆಗುತ್ತೆ ಕೆಂಚರಾಯ ಸ್ವಾಮಿ ಅವ್ರಿಗೆ. ಇಲ್ಲೇ ನೆಲೆ ಪೂಜಾರು ಮಾತ್ರ ಬರ್ತಾರೆ. ಕೆಲವರು ಏನಾದ್ರು ಅವಶ್ಯಕತೆ ಇದ್ರೆ, ಏನಾದ್ರು ಇಲ್ಲಿ ನಮ್ಮ ರಕ್ತ ಚಂದನ ಎಲ್ಲ ಇದೆಲ್ಲ ಗಿಡ ಎಲ್ಲ ಇದೆ, ಅದನ್ನ ತಗೊಂಡೋಗ್ಲಿಕ್ಕೆ, ಎಲ್ಲಾದ್ರೂ ದೇವ್ರದ್ದೆಲ್ಲ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಅಂತ ಟೈಮ್ಗೆ ಏನಾದ್ರು ಬೇಕಾದ್ರೆ ಇಲ್ಲಿ ಬರ್ತಾರೆ. ಎಲ್ಲ ಫಾರೆಸ್ಟ್. ಇದು ನಾವು ನಡೆದು ಬಂದಿದ್ದಾರೆ ಫಾರೆಸ್ಟ್. ಈಗ ರಂಗನಾಥ ಸ್ವಾಮಿ ಹತ್ರ ಇರ್ತಕ್ಕಂಥ ಕೆಂಚರಾಯ ಸ್ವಾಮಿಗೆ ಒಂದು ಕೆಲಸ ಕೊಡಬೇಕು. ಅಲ್ಲಿ ದೂರದಲ್ಲಿ ಒಂದು ಆನೆ ಹೋಗ್ತಾ ಇತ್ತು. ರಂಗನಾಥ ಸ್ವಾಮಿ ಹೇಳ್ದ, ಕೆಂಚರಾಯ ಸ್ವಾಮಿ, ಅಲ್ಲಿ ಒಂದು ಆನೆ ಹೋಗ್ತಿದೆ, ಅದ್ರ ಕೊಳಲಿರೋ ಕಬ್ಬಿಣದ ಗಂಟೆ ನನಗೆ ತುಂಬಾ ಇಷ್ಟ ಆಯ್ತು, ಅದು ನನಗೆ ಬೇಕು ಅಂತ ಕೇಳ್ದ. ಯಾರು? ರಂಗನಾಥ ಸ್ವಾಮಿ ಕೆಂಚರಾಯ ಸ್ವಾಮಿಯನ್ನ. ಅದಕ್ಕೆ ಕೆಂಚರಾಯ ಸ್ವಾಮಿ ವಾಪಸ್ ಕೇಳಿದ್ರು, ಅಣ್ಣ ನಾನು ನಿನಗೆ ತಂದು ಕೊಡ್ತೀನಿ, ತಂದು ಕೊಟ್ರೆ ನನಗೇನು ಕೊಡ್ತೀಯಾ ಅಂತ ಕೇಳಿದ್ರು. ಇಲ್ಲಿಗೆ ಹೋಗ್ತಿದ್ದೀವಿ. ಈಗ ಯಾಕೆ ಮುಗೀತು, ಇಲ್ಲಂತೂ ತುಂಬಾ ಸ್ಥಿತಿ ಇದೆ. ಇಲ್ಲಿಂದ ಹತ್ಕೊಂಡ್ ಬಂದ್ವಿ ಮೇಲೆ
ಅಲ್ಲೊಂದು ಕಟ್ಟೆ ಕಟ್ಟಿದ್ದಾರೆ. ಅಲ್ಲಿ ಮೇಲಕ್ಕೆ ಬಂದ್ರೆ ಇದು ಹೋಗ್ತದೆ. ಆಗ ರಂಗನಾಥ ಸ್ವಾಮಿ ಕೆಂಚರಾಯ ಸ್ವಾಮಿಗೆ ಒಂದು ಮಾತು ಕೊಡ್ತಾನೆ. ಆ ಗಂಟೆ ನೀನಾರ ನನಗೆ ತಂದು ಕೊಟ್ಟರ ತಾಳೆ ಮರದಷ್ಟು ಮಾಂಸ, ಅಡಿಕೆ ಮರದಷ್ಟು ಅನ್ನ, ತೆಂಗಿನ ಮರದಷ್ಟು ಮುದ್ದೆ ಮತ್ತು ಬಾಳೆ ಮರದಷ್ಟು ಹೆಂಡನ ನಿನಗ ಕೊಡ್ತೀನಿ ಅಂತ. ಈ ಮಾತು ಕೇಳಿದ್ದಕ್ಕೆ ಕೆಂಚರಾಯ ಸ್ವಾಮಿಗೆ ತುಂಬಾನೇ ಖುಷಿ ಆಗ್ಬಿಡ್ತು. ಆಗ್ಲೇ ಬಂದಿದ್ದಾರೆ. ಇಲ್ಲೊಂದು ವಾಟರ್ ಸೋರ್ಸ್ ಐತೆ. ಅವರೆಲ್ಲ ಇದು ನೀರು ಹರಿದ್ಕೊಂಡು ಆಗಿದೆ. ಸ್ವಲ್ಪ ಜರಿಯುತ್ತೆ ಇಲ್ಲಿ ಹತ್ತುವಾಗ. ಹುಷಾರಾಗಿದೆ. ಹಿಂಗೆಲ್ಲ ಬಂದ್ಮೇಲೆ ಇಲ್ಲೊಂದು ಕಟ್ಟೆ ಇದೆ, ಒಂದು ಆಲದ ಮರ, ಆಲದ ಮರದ ಕೆಳಗಡೆ ಹತ್ತಿ ಮರ, ಇಲ್ಲೊಂದು ವೀರಗಲ್ಲಿದೆ. ಈ ಕೊಳವನ್ನ ಹಾಲುವರ್ತಿ ಅಂತಾನು ಕರೀತಾರ. ಇದೊಂದು ವೀರಗಲ್ಲು. ಕೆಳಗಡೆ ಯುದ್ಧ ಮಾಡಿ ವೀರಮರಣ ಹೊಂದಿದವನನ್ನ ಮಧ್ಯಕ್ಕೆ ದೇವಾನು ದೇವತೆಗಳು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮೇಲ್ಗಡೆ ಇದೆಲ್ಲ ಇದು ಕೈಲಾಸ. ಇದು ಯುದ್ಧ, ಇದು ಕೈಲಾಸಕ್ಕೆ ದಾರಿ, ಇದು ಕೈಲಾಸ. ಇದು ವೀರಗಲ್ಲಿನ ಮಹಾತ್ಮ. ಅದು ಯಾರು ಅಂತ ಅಲ್ಲೊಂದು ಶಿಲಾಶಾಸನನು ಇರ್ತದೆ, ಅದೊಳಗೆ ಅಳಿಸಿದೆ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ನೀಲವರ್ತಿ ಬಾವಿ ಅಂತ ಹೇಳಿ ಅಲ್ಲಿ ನೋಡ್ರಿ, ಇಲ್ಲಿ ಬಂದು ಗಂಗಸ್ನಾನ ಮಾಡ್ಕೊಂಡು ಹೋದವರಿಗೆ ಒಂದು ನಂಬಿಕೆ, ಒಂದು ಮಕ್ಕಳಾಗ್ತವೆ, ಅವ್ರ ಕಷ್ಟಗಳು ಏನಾದ್ರು ಇದ್ರೆ ಪರಿಹಾರ ಆಗುತ್ತೆ ಅಂತ. ಆಯ್ತು, ರಂಗನಾಥ ಸ್ವಾಮಿಯನ್ನ ಮಾತು ನಂಬ್ಕೊಂಡಂತಹ ಕೆಂಚರಾಯ ಸ್ವಾಮಿ ಆನೆನ ಹುಡ್ಕೊಂಡು ಹೊರಟ. ಮುಂದೊಂದು ಕೊಳ, ದೊಡ್ಡದೊಂದು ಹೊಂಡಕ್ಕ ಆನೆಯನ್ನ ಕೆಂಚರಾಯ ಸ್ವಾಮಿ ಕೆಡೋದ, ಗಂಟೆನ ಕಿತ್ಕೊಂಡ, ಸೀದಾ ರಂಗನಾಥನ ಹತ್ರ ಬಂದ್ಬಿಟ್ಟು ಕೊಟ್ಟ. ಈಗ ರಂಗನಾಥನಿಗೆ ಪೀಕ್ಲಾಟ ಶುರುವಾಯಿತು. ಕೊಡ್ಬೇಕಲ್ಲ ಆಹಾರನ ಮಾತು ಕೊಟ್ಟಷ್ಟು. ಅದಕ್ಕೆ ರಂಗನಾಥ ಒಂದು ಉಪಾಯವನ್ನ ಮಾಡ್ದ. ಈ ತಾಳೆ ಮರ, ಅಡಿಕೆ ಮರ, ತೆಂಗಿನ ಮರ, ಬಾಳೆ ಮರಗಳನ್ನ ಕಡಿದು ಅಡ್ಡ ಮಾಡಿ ಅವುಗಳ ಉದ್ದಕ್ಕೆ ಮಾಂಸ, ಅನ್ನ, ಮುದ್ದೆ, ಹೆಂಡ ಸುರಿವಿ ಕೆಂಚರಾಯ ಸ್ವಾಮಿಗೆ ಹೇಳ್ದ. ತಗೊಳಪ್ಪ ಕೆಂಚರಾಯ ಸ್ವಾಮಿ, ನಾನು ಮಾತು ಕೊಟ್ಟಂಗೆ ನಿನಗೆ ಆಹಾರನ ಕೊಟ್ಟಿನಿ ಅಂತ ಅಂದ. ಕೆಂಚರಾಯ ಸ್ವಾಮಿಗೆ ತೃಪ್ತಿ ಆಗ್ಲಿಲ್ಲ. ಅಣ್ಣ, ನೀನು ಮಾತಿಗೆ ತಪ್ಪದೆ, ನೀನು ಉದ್ದುದ್ದ ನಿಲ್ಲಿಸ್ಕೊಡ್ತೀನಿ ಅಂತ ಹೇಳ್ದೆ, ನೀನು ಅಡ್ಡಡ್ಡ ಮಲಗಿಸ್ಕೊಟ್ಟಿದೀಯ. ಈ ಜಡಕ್ಕ ಇಂಡಿಯನ್ ಫ್ಯೂನಲ್ ವೆಬ್ ಸ್ಪೈಡರ್ ಅಂತ ಕರೀತಾರ. ಈ ಘಟ್ಟ ಪ್ರದೇಶದೊಳಗ ಅತಿ ಹೆಚ್ಚಾಗಿ ಕಂಡು ಬರ್ತೈತಿ. ಮತ್ತೆ ಇದು ಲಾರ್ಜ್ ರೆಡ್ ಫ್ರಿಂಜ್ಡ್ ಫಂಗಸ್ ಅಂದ್ರೆ ಒಂದು ರೀತಿಯ ಶಿಲೀಂಧ್ರ. ಇದು ಮರಗಳಿಗಿನೇ ಹೆಚ್ಚಾಗಿ ಅಂಟ್ಕೊಂಡಿರುತ್ತೆ. ಊಟ ಸಾಕಾಗದೆ ಕೆಂಚರಾಯ ಸ್ವಾಮಿ ಹೋಗ್ಬಿಟ್ಟು ಅಯ್ಯನ ಕೆರೆ ನೀರನ್ನ 3 ಬೊಗಸೆ ನೀರಲ್ಲಿ ಕುಡಿದ್ಬಿಟ್ಟು ಖಾಲಿ ಮಾಡ್ತಾನೆ. ಬೆಳಗ್ಗೆ ಅದು ರಂಗನಾಥ ಸ್ವಾಮಿ ನೋಡ್ತಾನೆ, ನಿನ್ನೆ ತುಂಬಿದ ಕೆರೆ ಬೆಳಗ್ಗೆ ಬರೀದಾಗಿದೆ, ಒಣಗಿ ಹೋಗಿದೆ. ರಂಗನಾಥ ಸ್ವಾಮಿ ಸೀದಾ ಕೆಂಚರಾಯ ಸ್ವಾಮಿ ಹತ್ರ ಹೋಗಿ ತಪ್ಪಾಗಿತ್ತು, ಕ್ಷಮೆ ಮಾಡು ಅಂತ ಕೇಳ್ತಾನೆ. ಮತ್ತು ಈ ಹೂವಿಗೆ ಹಿಮಾಲಯನ್ ಇಂಡಿಗೋ ಅಂತ ಕರೀತಾರೆ. ಇದಕ್ಕೆ ಒಂದಿಷ್ಟು ಔಷಧಿ ಗುಣಗಳದಾವು, ಪಂಡಿತರಿಗೆ ಗೊತ್ತರಿ, ನನಗಂತೂ ಗೊತ್ತಿಲ್ಲ. ನಂತರ ಕೆಂಚರಾಯ ಸ್ವಾಮಿ ಏನು ಮಾಡ್ತಾನ, ಈ ನೀರಿನ ಮೂಲೆಗೆ ಏನು ಬೆನೆ ಹೊಡ್ಕೊಂಡು ಕೂತ್ಕೊಂಡಿದ್ನಲ್ಲ, ಆ ಬೆನೆನೆಲ್ಲ ಕೇಳ್ತಾನ. ರಂಗನಾಥ ಸ್ವಾಮಿ ಬಂದು ಕೇಳ್ಕೊಂಡಾಗ ನಂತರ ಅಯ್ಯನ ಕೆರೆ ಆ್ಯಸ್ ಇಟ್ ಈಸ್ ತುಂಬ್ತೈತಿ. ಅವಾಗ ರಂಗನಾಥ ಸ್ವಾಮಿ ಒಂದು ಅರ್ಥ ಮಾಡ್ಕೋತಾನ, ಇವನು ಕೆಂಚರಾಯ ಸ್ವಾಮಿ ನನಗಿಂತ ಬಲಶಾಲಿ ಅಂತ ಅಂದ್ಕೊಂಡು ಈ ಕೆಂಚರಾಯ ಸ್ವಾಮಿಯನ್ನ ಸರಪಳಿಯಿಂದ ಕಟ್ಟಿ ಹಾಕ್ತಾನ. ಇದ್ರ ಮುಂದೆ ಇನ್ನ ಕತೆ ಇದೆ. ಅವಾಗಿಂದ ಇದು ಸರಪಳಿ ಕೆಂಚರಾಯ ಅಂತ ಆಯಿತು. ಇದರ ಕಂಪ್ಲೀಟ್ ವಿಡಿಯೋ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಯೂಟ್ಯೂಬ್ನಾಗ, ಅದ್ರಾಗ ಇರ್ತೈತಿ ನೋಡ್ರಿ. ಶಕುನ ರಂಗನಾಥ ಮತ್ತೆ ಸರಪಳಿ ಕೆಂಚರಾಯ ಇರುವಂತಹ ಪ್ರದೇಶ, ಅಂದರೆ ಇಲ್ಲಿ ನೆಲೆಸಿರ್ತಕ್ಕಂತಹ ಪ್ರದೇಶ ಅದು. ಇದು ಪೀಕ್ ಅಲ್ಲ, ಪೀಕಿನ ಮೇಲಕ್ಕೆ ಐತಿ. ಇದೊಂದು ವಿಶಾಲವಾದ ಆವರಣ, ಪ್ರಶಾಂತವಾಗೈತಿ. ಅಷ್ಟೇ ಪುರಾತನವಾದಂತಹ ದೇವಸ್ಥಾನ ಇದು. ಗೋಡೆ ಮೇಲೆ ಕೆಲವೊಂದಿಷ್ಟು ಉಬ್ಬು ಚಿತ್ರಗಳದಾವು ಕಲ್ಲಿನ. ಅಲ್ಲಿ ಕಾಣಿಸ್ತಿರೋದು ಸರಪಳಿ ಕೆಂಚರಾಯ ಸ್ವಾಮಿ ದೇವಸ್ಥಾನ. ಮತ್ತಿದು ಶಕುನ ರಂಗನಾಥ ಅಥವಾ ಸಗಣಿ ರಂಗನಾಥ ಅಂತಾನು ಕರೀತಾರೆ. ಎದುರುಗಡೆಗೆ ಒಂದಿಷ್ಟು ನಾಗರ ಕಲ್ಲುಗಳದಾವು. ಅವನ್ನೆಲ್ಲ ನೋಡ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ. ಗೋಡೆ ಮೇಲೆ ಒಂದು ಆನೆಯ ಚಿತ್ರ ಇದೆ. ಮೋಸ್ಟ್ಲಿ ಇದು ಕಾಡಿನ ಆನೆ ಇರಬೇಕು. ದ್ವಾರಪಾಲಕರು ಜಯ ಮತ್ತು ವಿಜಯ ಅವರ ಉಬ್ಬು ಶಿಲ್ಪಗಳನ್ನು ನಾವಿಲ್ಲೇ ನೋಡಬಹುದು.
ಈ ಕಡೆನೂ ಒಂದು ಕಾಡಿನ ಆನೆಯ ಉಬ್ಬು ಶಿಲ್ಪ ಐತಿ ನೋಡ್ರಿ. ದೇವಿ ಭೂದೇವಿ ಸಮೇತ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನದ ಮೂಲ ಸ್ಥಳ. ಒಳಗಡೆ ಇರ್ತಕ್ಕಂಥದ್ದು ಮೂರ್ತಿಗಳು. ಗರ್ಭಗುಡಿ ಒಳಗಿರ್ತಕ್ಕಂತಹ ಶ್ರೀದೇವಿ ಭೂದೇವಿ ಸಮೇತ ರಂಗನಾಥನ ಮೂರ್ತಿಗಳು. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂದ್ರೆ ಲಲಾಟದೊಳಗಡೆ ಸಾಮಾನ್ಯವಾಗಿ ಗಜಲಕ್ಷ್ಮಿ ಗಣೇಶ ಇರ್ತಾರೆ. ಇಲ್ಲೇ ಬಾಲಕೃಷ್ಣನ ಇಲ್ಲಿ ನೋಡ್ಬೋದು ನಾವು. ದೇವಸ್ಥಾನವನ್ನ ನೋಡಿಕೊಂಡು ಹೊರಗಡೆ ಬಂದ್ರ ಅದರ ಹೊರಗಿನ ಗೋಡೆ ಮೇಲೆ ಒಂದಿಷ್ಟು ಉಬ್ಬು ಶಿಲ್ಪಗಳದಾವು. ಇಲ್ಲೊಂದು ಆನೆ, ಇದು ರಾಮಾಯಣದ ಸನ್ನಿವೇಶ ಇರ್ಬೇಕ್ರಿ. ವಾಲಿ ಸುಗ್ರೀವರ ಕಾಳಗ ಸನ್ನಿವೇಶ ಇರಬೇಕೇನೋ, ಮೇ ಬಿ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಏನು ಅಂತ. ಇದೊಂದು ಮತ್ಸ್ಯ ಅಥವಾ ಮೀನಿನ ಆಕೃತಿ ಇಲ್ಲಿರ್ತಕ್ಕಂಥದ್ದು. ಹಂಗ ನೋಡ್ಕೊಂಡ ದೇವಸ್ಥಾನದಿಂದ ಬಂದ್ರ ಇಲ್ಲೊಂದು ರತಿ ಕ್ರೀಡೆಯ ಉಬ್ಬು ಶಿಲ್ಪ ಐತ್ರಿ. ಹಂಗ ಹಿಂದಕ್ಕೆ ಬಂದ್ರ ಇನ್ನೊಂದಿಷ್ಟು ಉಬ್ಬು ಶಿಲ್ಪಗಳಾಗಿರ್ತಾವ. ಗೋಪಾಲ ಕೃಷ್ಣನ ವಿಗ್ರಹ ಅಂದ್ರೆ ಉಬ್ಬು ಶಿಲ್ಪ ಐತ್ರಿ. ಇಲ್ಲೊಂದು ಸರ್ಪದ ಉಬ್ಬು ಶಿಲ್ಪ ಕೂಡ ಐತಿ, ಏನಂತ ಗೊತ್ತಾಗ್ಲಿಲ್ಲ. ಇದು ಒಂದಿಷ್ಟು ಋಷಿಗಳು ಅಥವಾ ವಿಷ್ಣುವಿನ ಅವತಾರಗಳು ಇರ್ಬೇಕ್ರಿ. ಇದು ನೋಡ್ರಿ, ಉಗ್ರ ನರಸಿಂಹ, ಆಂಜನೇಯ, ರಾಮ, ಈ ತರಹದ ಒಂದಿಷ್ಟು ಉಬ್ಬು ಶಿಲ್ಪಗಳಿದಾವೆ ಈ ಗೋಡೆ ಇನ್ನೊಂದ್ ಮೇಲೆ. ಸಾಮಾನ್ಯವಾಗಿ ಇವನ್ನ ಯಾರು ಗಮನಿಸೋದಿಲ್ಲ, ಹಂಗೆ ಹೋಗ್ಬಿಡ್ತಾರೆ. ಇದೊಂದು ಯುದ್ಧದ ಸನ್ನಿವೇಶ ಕೂಡ ಇಲ್ಲೇ ಐತಿ. ಕೆಳಗಿನ ಗೋಡೆ ಮೇಲೆ ಇದೊಂದು ಸರ್ಪದ ಆಕೃತಿ ಐತಿ. ಮತ್ತ ಇಲ್ಲಿ ವಿಷ್ಣು ಮಲಗಿರ್ತಕ್ಕಂತಹದ್ದು ಉಬ್ಬು ಶಿಲ್ಪ. ಇಲ್ಲೊಬ್ರು ಋಷಿ ಇದ್ದಾರೆ. ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತ ವಿಷ್ಣುವಿನ ಉಬ್ಬು ಶಿಲ್ಪ. ಮತ್ತೆ ಇನ್ನೊಂದಿಷ್ಟು ಉಬ್ಬು ಶಿಲ್ಪಗಳದಾವ, ನೃತ್ಯ ಭಂಗಿಗಳಿದಾವೆ. ಪಕ್ಕದಲ್ಲಿ ಆಂಜನೇಯನ ಮೂರ್ತಿ ಕೂಡ ನಾವಿಲ್ಲಿ ನೋಡಬಹುದು. ತುಂಬಾ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದಿಷ್ಟು ಉಬ್ಬು ಶಿಲ್ಪಗಳದ ನೋಡ್ರಿ. ಇದೊಂದು ಯಾವುದೋ ರತಿಭಂಗಿಯ ಉಬ್ಬು ಶಿಲ್ಪ. ಇತರೆ ಉಬ್ಬು ಶಿಲ್ಪಗಳು ಕೂಡ ಈ ಕಲ್ಲಿನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾವು. ಇಲ್ಲಿ ಜನಗಳು ವರ್ಷಕ್ಕೊಮ್ಮೆ ಬಂದ್ರನ ಇಷ್ಟೊಂದು ಗಲೀಜು ಮಾಡಿ ಹೋಗ್ಯಾರ. ಇನ್ನು ಪ್ರತಿದಿನ ಏನಾರು ಬಂದ್ಬಿಟ್ರೆ ಈ ದೇವಸ್ಥಾನ ಮತ್ತು ಬೆಟ್ಟನ ತಿಪ್ಪೆನ ಮಾಡಿಬಿಡ್ತಾರ. ಹಿಂಗ ಮಾಡಬಾರ್ದು. ಸಗಣಿ ರಂಗನಾಥ ಅಥವಾ ಶಕುನ ರಂಗನಾಥನನ್ನು ನೋಡ್ಕೊಂಡು ಸಳಪರಿ ಕೆಂಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಮೇಲೆ ಐತ್ರಲ್ಲಿ ಇದು ಸರ್ಪಳಿ ಅಂತಂದ್ರೆ ಸರ್ಪಳಿ ಕೆಂಚಾಯ ಅಂತ ಹೇಳಿ. ಸರ್ಪಳಿಯನ್ನ ನಮ್ಗೆ ಏನಾದ್ರು ಇಲ್ಲಿ ಬಂದಾಗ ಈ ಸರ್ಪಳಿಯನ್ನ ನಮ್ಮ ಬೆನ್ನ ಮೇಲೆ ಹಾಕಿದ್ರೆ ಅಲ್ಲಿ ನಮ್ಗೆ ಏನಾದ್ರು ಇದಿದ್ರೆ ನೋವುಗಳಿದ್ರೆ ಪರಿಹಾರ ಆಗ್ತದೆ ಅಂತ. ರಂಗನಾಥ ಸ್ವಾಮಿ ದೇವಸ್ಥಾನ, ಕೆಂಚರಾಯನ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ವಾಪಸ್ ಬಂದು ನಾವು ಬಲಗಡೆಯಿಂದ ಮೇಲಕ್ಕೆ ಹೋಗ್ಬೇಕು. ಅಲ್ಲಿರೋ ದಾರಿ ಪೀಕಲ್ಲಿ. ಸೊ ಇದು ಬಂದ ದಾರಿ. ಈಗ ಹೋಗ್ಬೇಕಾಗಿರೋ ದಾರಿ ಇಲ್ಲಿದೆ. ಎಲ್ಲ ಪುರಾತನ ಕಟ್ಟಡದ ಕಲ್ಲುಗಳಿವು ಬಿದ್ದಾವೆ. ಮೋಸ್ಟ್ಲಿ ಇದು ಕೋಟೆ. ಇದು ಅದಕ್ಕೆ ಸಂಬಂಧಪಟ್ಟಿದ ಕಟ್ಟಡಗಳೆಲ್ಲ ಅವಶೇಷಗಳು ಇಲ್ಲಿದಾವೆ. ಈ ಶಕುನಗಿರಿ ಬಗ್ಗೆ ನಾನು ಹೇಳಿದ್ದು ತುಂಬಾ ಶಾರ್ಟ್ ಸ್ಟೋರಿ ರೀ. ಇಲ್ಲಿರ್ತಕ್ಕಂಥ ಬೆಟ್ಟದ ನೆಲ್ಲಿಕಾಯಿ ಲೈಟ್ ನೋಡ್ರಿ. ಹಂಗಿದೆ ನೋಡಿ ಘಾಟು. ದೇವಸ್ಥಾನದಿಂದ ಬಂದ್ಮೇಲೆ ಪೂರ್ತಿ ಸಿಗೋದೆಲ್ಲ ಸೋಲಾ ಫಾರೆಸ್ಟೇ. ಕೆಳಗಡೆ ಮಲೆನಾಡ ಪ್ರಾರಂಭ ಸೆರಗು. ಸೊ ಬ್ಯೂಟಿಫುಲ್ ಇದಂತೂ ಇಲ್ಲೊಂದು ವ್ಯೂ ಪಾಯಿಂಟ್ ಸಖತ್ತಾಗಿದೆ. ಹೆಂಗಿದೆ ಪೀಕು? ಬ್ಯೂಟಿಫುಲ್ ಅಲ್ಲ? ಈ ಶಕುನಗಿರಿ ಬೆಟ್ಟದ ಮೇಲೆ ಬಂದು ಕೂತ್ರಿ, ಒಂದ್ ಕಡೆ ಮಲೆನಾಡು, ಇನ್ನೊಂದ್ ಕಡೆ ಬಯಲ್ಸೀಮೆ, ಮಧ್ಯ ಒಂದು ಐತಿಹಾಸಿಕ ಕೆರೆ, ಅಯ್ಯನ ಕೆರೆ. ಬ್ಯೂಟಿಫುಲ್ ಪ್ಲೇಸು. ತೋರಿಸ್ತೀನಿ. ಈ ಕಡೆ ಹೋದ್ರೆ ಸಕ್ರಾಯಪಟ್ಟಣ, ಕಡೂರು. ಈ ಕಡೆಯಿಂದ ಬಯಲ್ಸೀಮೆ ಸ್ಟಾರ್ಟ್ ಆಕೈತಿ. ಕಡೂರು, ಆಮೇಲೆ ಶಿವನಿ, ಅಜ್ಜಂಪುರ, ಹೊಸದುರ್ಗ, ಈ ಕಡೆಗೆಲ್ಲ ಬಯಲ್ಸೀಮೆ ಸ್ಟಾರ್ಟ್ ಆಗತ್ತೆ. ಹಂಗೆ ಬಂದ್ರೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ, ಅದು ಬ್ಯೂಟಿಫುಲ್ ಹಿಸ್ಟೋರಿಕಲ್ ಅಯ್ಯನ ಕೆರೆ. ಇದಕ್ಕೂ ಒಂದು ದೊಡ್ಡ ಕಥೆನೇ ಇದೆ, ಹಿಸ್ಟ್ರಿ. ಆಮೇಲೆ ಅದಕ್ಕೆ ನೋಡೋಣ ಅಲ್ಲಿಗೆ ಹೋದ್ಮೇಲೆ. ಹಿಂಗೆ ಹೋದ್ರೆ ಈ ಕಡೆ ಹೋದ್ರೆ ಮಲೆನಾಡು ಪ್ರಾರಂಭ, ಚಿಕ್ಕಮಗಳೂರು, ಇದೆಲ್ಲ ಚಂದ್ರಗಿರಿ, ಚಂದ್ರದ್ರೋಣ ಪರ್ವತ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ದೇವಿರಮ್ಮನ ಬೆಟ್ಟ, ಆಮೇಲೆ ದತ್ತಪೀಠ, ಇವೆಲ್ಲ ಇಲ್ಲಿ ಬರುತ್ತೆ. ಹಿಂಗೆ ಈ ಕಡೆ ಬಂದ್ರೆ ಇದು ಕೂಡ ಬಯಲ್ಸೀಮೆ. ಈ ಕಡೆಗೆ ಹೋದ್ರೆ ತರೀಕೆರೆ.
ತರೀಕೆರೆ ಶಿವಮೊಗ್ಗ ಹಿಂಗೆ ತರೀಕೆರೆಗೆ ಹೋಗ್ತೀವಿ. ಈಗ ನಾವು ಕೂತಿದ್ದೀವಿ ಶಕುನಗಿರಿ ರಂಗನಾಥನ ಬೆಟ್ಟದ ಮೇಲೆ. ಇದು ಪೀಕ್. ಸೊ ಇದು ಪೀಕು. ಇದು ನೋಡ್ಕೊಂಡ್ರೆ ಅಲ್ಲೊಂದು ಪೀಕ್ ಇದೆ, ಅಕ್ಕ ತಂಗಿ ಬೆಣ್ಣಿ ಒಡ್ಲು ಅಂತ. ಇಲ್ಲಿ ಅಲ್ಲಿ ಹೋಗೋಣ ತಡ್ರಿ. ಇದೊಂದು ಸ್ವಲ್ಪ ಕಷ್ಟಕರ ದಾರಿ ಐತಿ ಇದು ಹೋಗಕ್ಕ. ನೋಡ್ರಿ ಇಲ್ಲಿ ಕಲ್ಲು ಇಟ್ಟಿದಾರ ನೋಡ್ರಿ, ಹರಕೆ ಕಲ್ಲುಗಳು, ಅಕ್ಕ ತಂಗಿ ಬೆಣ್ಣೆ ಒಡ್ಲು. ಒನ್ ಆಫ್ ದಿ ಪೀಕ್. ಬೆಳ್ಳಿ ಬಾಗ್ಲು ಅಂತಾನು ಇದು ಕರೀತಾರಂತೆ. ಬಂದು ಇದು ಮುಗಿದ್ಮೇಲೆ ಮುಟ್ತಾರಾ? ಕಂಪ್ಲೀಟ್. ಹಾ, ಪೀಕಿಗೆ ಬಂದ್ಮೇಲೆ ಇದನ್ನ ಮುಟ್ಟಿದ್ರೆ ಟ್ರೆಕ್ಕು ಕಂಪ್ಲೀಟ್. ನೋಡ್ರಿ ಮುಟ್ದೆ ನನ್ನ ಟ್ರೆಕ್ಕು ಕಂಪ್ಲೀಟ್. ಅದ್ಭುತ. ಪೀಕು ಮತ್ತೆ ಬೆಳ್ಳಿ ಬಾಗ್ಲು ಅಥವಾ ಇನ್ನು ಬೆಳ್ಳಿ ಒಡ್ಲು ಅಂತ ಏನು ಕರೀತಾರೆ ಅದನ್ನೆಲ್ಲ ನೋಡ್ಕೊಂಡು ಇಲ್ಲೊಂದು ಅಂತರ್ಗಂಗೆ ಅಂತ ಒಂದು ಪ್ಲೇಸ್ ಇದೆ ಅಂತೆ, ಅಲ್ಲಿಗೆ ಹೋಗೋಣ. ಸೊ ಇದು ದೇವಸ್ಥಾನದಿಂದ ಬಂದ ದಾರಿಲೇ ವಾಪಸ್ ಸ್ವಲ್ಪ ದೂರ ಕೆಳಗಡೆ ಹೋಗ್ಬೇಕು. ನಾವು ಯೂಟ್ಯೂಬ್ನವರು ಸರ್ ಸಿಕ್ಕಂತೆ ಸಂಚಾರ ಅಂತ, ಅಲ್ಲಿ ಚಂದ್ರಣ್ಣ ಅವ್ರು ಹೋಗ್ತಿದಾರಲ್ಲ, ಅಲ್ಲಿಂದ ಇಳಿದು ಹಿಂಗೆ ಕೆಳಗಡೆ ಹೋದ್ರೆ ನಾವು ಕೆಳಗಡೆ ಹೋಗ್ತೀವಿ. ಅದು ಬಿಟ್ಟು ಸ್ವಲ್ಪ ಎಡಗಡೆಗೆ ಬಂದ್ರೆ ಇಲ್ಲಿ ಹೋಗ್ತಿದಾರಲ್ಲ, ಈ ಕಡೆಗೆ ಹೋದ್ರೆ ಅಂತರ್ಗಂಗೆ. ಇದು ಕೆಳಗಡೆ ಹೋಗೋದಕ್ಕೆ ಇಲ್ಲಿ ಅಮ್ಮ ಹೋಗ್ತಿದಾರಲ್ಲ ಒಬ್ರು, ಇದು ಅಂತರ್ಗಂಗೆ ಹೋಗೋದಕ್ಕೆ ದಾರಿ. ಸ್ವಲ್ಪ ಡಿಫಿಕಲ್ಟಿ ಐತಿ ಈ ಅಂತರ್ಗಂಗೆಗೂ ಹೋಗೋದು, ನೋಡ್ಕೊಂಡು ಹೋಗ್ಬೇಕು. ಇದು ಡೀಪ್ ಫಾರೆಸ್ಟು. ಈ ಕೆಳಗಡೆ ಬಂದ್ರೆ ಕಂದಕ, ಇಲ್ಲಂತ ಕಂದಕ ಐತಿ, ಹಿಂಗೆ ಮುಂದಕ್ಕೆ ಹೋಗ್ಬೇಕು. ಇಲ್ಲಿ ಇದು ಮೇಲಕ್ಕಿದ್ದು ಪೀಕು. ಇದು ನೋಡಿ, ಈ ತರ ಒಂದು ಕಲ್ಲು ಸಂದಿಲಿ ಮರದ ಬೊಟ್ಟೆಯಲ್ಲಿ ಹೋಗ್ಬೇಕೀಗ. ಕೇವ್ನ ನೋಡ್ಕೊಂಡು ಇಲ್ಲಿ ಭಾರಿ ಅದ್ಭುತವಾಗಿದೆ. ಹಿಂಗ ಹೋಗ್ಬೇಕು, ಈ ಸಂದಿಲ್ ಬರ್ಬೇಕು. ಸಖತ್ತಾಗಿದೆ. ಇನ್ನ ಮೇಲಕ್ಕೆ ಹೋಗ್ಬೇಕು. ಹಿಂಗ್ ಬಂದು ಈ ಬೆಟ್ಟ, ಇದು ಪೂರ್ತಿ ಒಂದು ಬೆಟ್ಟ, ಅಲ್ಲೊಂದಿದ್ಯಾ, ಹಿಂಗ್ ಹೋಗ್ಬೇಕಿನ್ನ ಮೇಲಕ್ಕೆ ಸ್ವಲ್ಪ ದೂರ. ತುಂಬಾ ಜನ ಓಡಾಡಲ್ವಲ್ಲ, ಸೊ ಪೊದೆ ಮುಳ್ಳು ಬೆಳೆದಿದೆ ನೋಡ್ರಿ. ನೇಚರ್ ಹೆಂಗಿದೆ, ಪುತ್ಲು ಮಲೆನಾಡ ಸೆರಗು, ಅಯ್ಯನ ಕೆರೆ. ಹಾ, ಅಲ್ಲಿ ಹೋಗ್ತಿದಾರ ನೋಡಿ, ಹೆಂಗಿದೆ ದಾರಿ. ಹಿಂಗೆಲ್ಲ ಬರ್ಬೇಕು. ರಾಮ, ಸೀತೆ, ಲಕ್ಷ್ಮಣರು ವನವಾಸದ ಸಂದರ್ಭದಲ್ಲಿ ಇಲ್ಲಿಗೆ ಬಂದಾಗ ಸೀತೆಗೆ ದಾಹವಾಗಿದ್ದರಿಂದ ಇಲ್ಲಿ ರಾಮ ಬಾಣ ಬಿಟ್ಟು ನೀರು ತರಿಸಿದ್ದ ಸ್ಥಳ ಈಗ ನಾವು ಹೋಗುತ್ತಿರುವ ಅಂತರಗಂಗೆ. ಇದು ನೋಡಿ, ಇಲ್ಲಿ ಹಗ್ಗ ಹಿಡ್ಕೊಂಡು ಹೋಗ್ಬೇಕು. ಈ ಪಾಸನ ಇಲ್ಲಿಟ್ಟು ಇದನ್ನ ಇಲ್ಲಿ ಇಡಬೇಕು. ಮಧ್ಯ ಗ್ಯಾಪ್ ಇದೆ, ಸಪೋರ್ಟ್ಗೆ ಹಗ್ಗ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು. ಹಿಂಗೆ ತುಂಬಾ ಎಡ್ಜಲ್ಲಿ ಹೋಗ್ತೀವಿ. ಈ ಕಟ್ಟೆನ ಹತ್ತಬೇಕು. ಇದೊಂದು 4 ಫೀಟ್ ಇದೆ, ಇದನ್ನ ಹತ್ತಬೇಕು. ಇದನ್ನ ಹತ್ತಿ ಬಂದ ಮೇಲೆ ನೀರು ಕುಡಿದ ಸ್ವಲ್ಪ ಹಾ ಅಂತರ್ಗಂಗೆ ಇಲ್ಲಿದೆ ನೋಡ್ರಿ, ಅಂತರಗಂಗೆ. ನೀರ್ ಎಲ್ಲಿಂದ ಬರುತ್ತೆ? ಬರೀ ಈ ಮರ ಇದೆಯಲ್ವಾ, ಈ ಬಂಡೆ ಸಂದಿಲಿ ಈ ಬೇರೆ ತುದಿಯಿಂದ ಹಿಡಿತಾ ಇರ್ತಕ್ಕಂಥದ್ದು ಅಂತರಗಂಗೆ. ನೀರನ್ನ ಕುಡಿತಿದ್ದೀನಿ, ಅಂತರಗಂಗೆ ನೀರನ್ನ ಕುಡಿತಿದ್ದೀನಿ. ಆಧುನಿಕತೆ ತಂತ್ರಜ್ಞಾನವನ್ನ ಬಳಸ್ಕೊಂಡು ಎಷ್ಟೇ ನೀರನ್ನ ಶುದ್ಧೀಕರಿಸಿ, ಎಷ್ಟೇ ಆರ್ಟಿಫಿಷಿಯಲ್ ಲವಣಾಂಶಗಳನ್ನ ಹಾಕಿ ರೆಡಿ ಮಾಡಿದ್ರು ಕೂಡ ಇದರಂತ ರುಚಿಕಟ್ಟದಾದ ನೀರು ಮತ್ತೆಲ್ಲೂ ಸಿಗೋದಿಲ್ಲ. ಪ್ಯೂರ್ಲಿ ನ್ಯಾಚುರಲ್ಲು ಮತ್ತೆ ಮರದ ಬೇರಿಂದ ಇಳಿದು ಬಂದಂತಹ ನೀರಿದು. ಪ್ಯೂರ್ ಹರ್ಬ್ಸ್, ಎಲ್ಲ ನೈಸರ್ಗಿಕ
ಜೀವಸತ್ವಗಳನ್ನ ಒಳಗೊಂಡಿರ್ತಕ್ಕಂತಹ ಜಗತ್ತಿನ ಪರಿಶುದ್ಧವಾದ ವಾಟರ್. ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಬಾಟಲ್ ಕುಡಿಬೇಕು, ಬೇರೆ ನಮ್ಮ ಹತ್ರ ಇರಲಿಲ್ಲ. ಬಟ್ ನೀರು ಮಾತ್ರ ಥ್ಯಾಂಕ್ ಯು ಮಾಡ್ರೆ. ಮರದ ಬೇರುಗಳಿಂದ ಸಂಗ್ರಹವಾದಂತ ನೀರು, ಅಂತರ್ಗಂಗೆ ನೀರು. ಇಲ್ಲೊಂದೇ ಒಂದು ಸಣ್ಣ ಕೊಳ ಇದೆಯಲ್ಲ, ಇಷ್ಟೇ ನೀರು. ನೀವು ಇದನ್ನ ಎಷ್ಟು ಖರ್ಚು ಮಾಡಿದ್ರು ಈ ನೀರು ಕಡಿಮೆ ಆಗಲ್ಲ, ಅಷ್ಟೊಂದು ನೀರಿದೆ. ಬಟ್ ನಮ್ಮ ಜನಗಳು ದಯವಿಟ್ಟು ಬಂದಾಗ ಈ ತರ ಕಸ ಪ್ಲಾಸ್ಟಿಕ್ ಗಳನ್ನ ದಯವಿಟ್ಟು ಬಿಸಾಕ್ಬಿಡಿ. ಇಲ್ಲಿ ಅದು ನೀರು ನೈರ್ಮಲ್ಯ ಆಗುತ್ತೆ. ಹಂಗಿದೆ ಅಂತರಗಂಗೆಯ ನೀರು, ಬ್ಯೂಟಿಫುಲ್ ಅಂತ ಇದಂತೂ. ಈ ಅಂತರಗಂಗೆಯ ನೀರನ್ನ ಕುಡಿದು ಕುಡ್ದಿರೋ ನೀರನ್ನ ಆ ಕೊಳದೊಳಗೆ ಉಗುಳಿದ್ರ ಜೇನುನೊಣಗಳು ಕಚ್ಚುತ್ತವು ಅನ್ನೋದೊಂದು ನಂಬಿಕೆ ಐತ್ರಿ. ಅವು ಗಕ್ಕಿರಲ್ಲ ನೋಡಿ, ನಾಟಿ ನೆಲ್ಲಿಕಾಯಿ ಕಾಡಿಂದು ಹೆಂಗ ಹರಿತಾ ಇದಾರೆ ಅಂತ. ಹೆಂಗಿದೆ ನೋಡಿ ನೆಲ್ಲಿಕಾಯಿ, ಅದಾಗೆ ಕಾಡಲ್ಲಿ ಸಂಪಾಗಿ ಬೆಳೆದಿರತಕ್ಕಂಥದ್ದು ನೆಲ್ಲಿಕಾಯಿ. ನೀರು ಗೊಬ್ಬರ ಹಾಕಿ ಬೆಳೆಸಿದ್ರು ಇಷ್ಟು ಚೆನ್ನಾಗಿ ಬರಂಗಿಲ್ಲ ನೆಲ್ಲಿಕಾಯಿ. ಆಹಾ, ಸ್ವಲ್ಪ ಉಪ್ಪು ಖಾರ ಆಗ್ಬಿಟ್ರೆ ಕೆಳಗಡೆ ಸಿಗುತ್ತೆ. ಒಂದೆರಡು ಇಸ್ಕೊಂಡಿದ್ದೀನಿ ನಮ್ಮ ಅಣ್ಣಂದ್ರ ಕಡೆ, ಕೆಳಗಡೆ ಸಿಗುತ್ತೆ, ಚೆನ್ನಾಗಿ ತಿನ್ಬಿಡದೆ. ಈ ಜೀವನ ಆಗಲಿ ಚಾರಣ ಆಗಲಿ ಎರಡೂ ಒಂದೇ ಅನ್ನೋದಕ್ಕೆ ಇವತ್ತು ನಾನು ಕಲ್ತಿದ್ದ ಪಾಠ ಏನಂತಂದ್ರಿ, ಜೀವನದಾಗ ಮತ್ತು ಚಾರಣದಾಗ ಸಪೋರ್ಟ್ ಇದ್ದಾಗ ನಮ್ಮ ನಡಿಗೆ ಮತ್ತು ನಡತೆ ಒಂಥರ ಇದ್ರೆ, ಯಾವುದೇ ಸಪೋರ್ಟ್ ಇಲ್ದಾಗ ಅದೇ ನಡಿಗೆ ಅದೇ ನಡತೆ ಇನ್ನೊಂದು ಥರ ಇರ್ತೈತಿ. ಈ ಮಾತು ಯಾಕೆ ಹೇಳಿದ್ನಿ ಅಂದ್ರೆ, ಎಲ್ಲ ಚಾರಣಗಳನ್ನ ಶೂ ಹಾಕ್ಕೊಂಡು ಮಾಡ್ತಿದ್ದೆ. ಇವತ್ತೊಂದು ಚಾರಣನ ವಿತೌಟ್ ಶೂ ಮಾಡಿದೆ. ಗೊತ್ತಿಲ್ಲದ ದಾರಿ, ಪ್ರತಿಯೊಂದು ಹೆಜ್ಜೆನೂ ಸಪೋರ್ಟ್ ಇರ್ಲಿಲ್ವಲ್ಲ. ಇವತ್ತು ಶೂ ಸಪೋರ್ಟ್ ಇರಲಿಲ್ಲ, ಎಲ್ಲ ಚಾರಣದೊಳಗಾಗಿ ಧಗ ಧಗ ಅಂತ ಹೋಗ್ತಿದ್ದೆ. ಸಪೋರ್ಟ್ ಇತ್ತು, ಈಗ ಸಪೋರ್ಟ್ ಇಲ್ಲ. ಇವತ್ತಿನ ಚಾರಣಕ್ಕೆ ಸಪೋರ್ಟ್ ಇರಲಿಲ್ಲ. ಒಂದೊಂದು ಹೆಜ್ಜೆನೂ ಇಡುವಾಗ ಎಲ್ಲ ರೀತಿಯಿಂದನೂ ಸಪೋರ್ಟ್ ಇದ್ದಾಗ, ಫೈನಾನ್ಷಿಯಲಿ, ಬಿಹೇವಿಯರ್ಲಿ, ಸೋಷಿಯಲಿ, ರೆಸ್ಪಾನ್ಸಿಬಲಿ ಸಪೋರ್ಟ್ ಇದ್ದಾಗ ನಾವು ಹೆಂಗಿರ್ತೀವಿ, ಸಪೋರ್ಟ್ ಇಲ್ದಾಗ ಹೆಂಗಿರ್ತೀವಿ ಅನ್ನೋದು ಈ ಚಾರಣದಿಂದ ನಾವು ಕಲ್ಕೋತೀವಿ. ಸೊ ಈ ಚಾರಣನ ಇಲ್ಲಿಗೆ ಮುಗಿಸ್ತೀನಿ ರೀ. ಅದೊಂದು ದೈವಿಕ ಭಾವನೆ ಇರ್ತಕ್ಕಂಥ ಪ್ಲೇಸ್ ಆಗಿರೋದ್ರಿಂದ ಬರೋರು ದೈವಿಕ ಭಾವನೆಯಿಂದನೇ ಬರ್ರಿ. ಇಲ್ಲಿನ ನಂಬಿಕೆ ಏನಂತಂದ್ರೆ, ಚಪ್ಪಲಿ ಹಾಕೊಂಡು ಶೂ ಹಾಕೊಂಡು ಹತ್ತಬಾರ್ದು ಅನ್ನೋದು ಜನರ ನಂಬಿಕೆ. ಗೌರವಿಸ್ಬೇಕಾಗ್ತದೆ ಕೆಲವೊಂದು ಕಡೆ, ಅದನ್ನ ತಪ್ಪೇನಿಲ್ಲ. ಅಭ್ಯಾಸ ಮಾಡ್ಕೊಂಡ್ರು ತುಪ್ಪ. ಅದೇ ಹೇಳದ್ನಲ್ಲ, ಮನುಷ್ಯ ಸಪೋರ್ಟ್ ಇಲ್ಲದೆ ಇರೋದು, ಸಪೋರ್ಟನ್ನೇ ನಂಬ್ಕೊಂಡು ಕೂತಾಗ ಕೆಲವೊಂದು ಸಾರಿ ನಮಗೆ ಜೀವನ ಚಾರಣ ಎರಡೂ ಕಷ್ಟ ಆಗ್ಬೋದು. ಸೊ ಟ್ರೈ ಮಾಡ್ರಿ, ಸಪೋರ್ಟ್ ಇಲ್ದೇ ಬದುಕೋದಕ್ಕೆ, ನಡೆಯೋದಕ್ಕೆ. ಅದು ಒಂದು ಅದ್ಭುತ ಅನುಭವನೇ. ಸಂಕ್ರಾಂತಿಯಿಂದ 5 ದಿನ ತುಂಬಾ ಜನ ಬರ್ತಾರೆ. ಈ ಸಂಕ್ರಾಂತಿ ಸ್ಟಾರ್ಟ್ ಆಗುತ್ತಲ್ಲ ಅವತ್ತಿಂದ. ಸೊ ಸಂಕ್ರಾಂತಿ ದಿನ ಕಡಿಮೆ ಜನ ಬರ್ತಾರೆ ಅಂತ ಹೇಳ್ಕೊಳ್ಳೋಂಥ ಜನ ಇಲ್ಲ. ಯಾರು ನೇಚರನ್ನ ಎಂಜಾಯ್ ಮಾಡಬೇಕು, ಅಲ್ಲಿ ದೇವರುಗಳನ್ನ ಸ್ವಲ್ಪ ಹತ್ತಿರದಿಂದ ನೋಡಬೇಕು ಅನ್ನೋರು ಸಂಕ್ರಾಂತಿ ದಿನಾನೇ ಬರ್ರಿ, ರಶ್ ಇರಲ್ಲ. ಸಂಕ್ರಾಂತಿ ಆದಮೇಲೆ ಒಂದು 3 ದಿನ, 3, 4, 15, 16, 17, 18 4 ದಿನ ಇರುತ್ತೆ. ಆ 4 ದಿನ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈ ದಾರಿ ಎಲ್ಲ ಬ್ಲಾಕ್ ಆಗುತ್ತೆ, ಅಷ್ಟು ರಶ್ ಇರೋದ್ರಿಂದ ನಿಮಗೆ ಈ ನೇಚರನ್ನು ಎಂಜಾಯ್ ಮಾಡುವಂಥದ್ದು ಸಂದರ್ಭ ಆಗಲಿ ಅಥವಾ ದೇವರನ್ನು ಹತ್ತಿರದಿಂದ ನೋಡುವಂಥ ಪ್ರಸಂಗ ಆಗಲಿ ಉಂಟಾಗೋದಿಲ್ಲ. ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಂದಿರೋರು ಯಂಗ್ಸ್ಟರ್ಗಳು ಬಂದರೆ ಕಾಡಲ್ಲಿ ಬಂದು ಅರ್ಚಾಡೋದು, ಕಿರ್ಚಾಡೋದು ಮಾಡಕ್ಕೆ ಹೋಗ್ಬಿಡಿ. ಸೈಲೆಂಟಾಗಿ ಹೋಗಿ, ಸೈಲೆಂಟಾಗಿರಿ. ಕಾಡು ಪ್ರಾಣಿಗಳು ಇರ್ತಕ್ಕಂಥ ಜಾಗ. ನೇಚರನ್ನು ಎಂಜಾಯ್ ಮಾಡ್ರಿ, ಪಕ್ಷಿಗಳನ್ನು ಸೌಂಡ್ ಮಾಡ್ಕೊಡ್ರಿ. ಯಾರು ಬೇಕಾದ್ರೂ ಹತ್ಬೋದು, ವಯಸ್ಸಾದವ್ರು ಕೂಡ ಹತ್ತಾರೆ ನಾಳೆಯಿಂದ. ಮಕ್ಕಳನ್ನು ಕೂಡ ಕರ್ಕೊಂಡ್ಬರ್ತಾರೆ. ಮಕ್ಕಳನ್ನ ಕರ್ಕೊಂಡ್ಬಂದಾಗ ಜೋಪಾನವಾಗಿರಿ. ಎಲ್ಲಂದ್ರಲ್ಲಿ ಪ್ಲಾಸ್ಟಿಕ್ ಅನ್ನ ಬಿಸಾಕಿ ಇಲ್ಲಿ ಪರಿಸರವನ್ನ ಹಾಳು ಮಾಡಕ್ ಹೋಗ್ಬೇಡ್ರಿ. ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.